ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೆ. ಬೆಳಗ್ಗೆ ಡಬ್ಬಿಗೆ ಅಂತ ಚಪಾತಿ ಮಾಡ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬೇಳೆ ಕುದಿಯೋದಕ್ಕೆ ಹಾಕಿದ್ದೆ. ಉದ್ರಬೇಳೆ ಮಾಡಬೇಕು ಅಂತ ತೊಗರಿಬೇಳೆನ ಕುದಿಯೋದಕ್ಕೆ ಹಾಕಿದ್ದೆ. ಇದು ಜಾಸ್ತಿ ಕುದಿಸೋ ಹಂಗಿಲ್ಲ, ಸ್ವಲ್ಪ ಕುದಿಸಿ ಸ್ವಲ್ಪ ಗಂಡಿರುವಾಗಲೇ ಬಸ್ತು ನಾವು ಪಲ್ಯನ ಮಾಡ್ಕೋಬೇಕು. ಇನ್ನು ಈ ಕಡೆ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬೇಗ ಆಗಲಿ ಅಂತ. ಯಾಕಂದರೆ ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿಗೆ ಟೈಮ್ ಹೋಗುತ್ತೆ, ಅಲ್ಲೇ ಸಾಂಬಾರು ಚಟ್ನಿ ಆಗಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಂತ ಜಲ್ದಿ ಚಪಾತಿ ಮಾಡಿ ಮತ್ತು ಬೇಳೆ ಪಲ್ಯ ಕೂಡ ಮಾಡಿರಾಯಿತು ಡಬ್ಬಿಗೆ ಅಂತ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಬೇಳೆ ಪಲ್ಯ ಮಾಡ್ಕೊಂಡಿದ್ದೆ. ಇವಾಗ ಚಪಾತಿ ಕೂಡ ಮುಗೀತು. ಚಪಾತಿ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಆ ಕಡೆ ಗ್ಯಾಸಿಗೆ ಇಟ್ಟಿದ್ದೀನಿ. ಅದು ನೀರು ಕಾಯಲಿ. ಈ ಕಡೆ ನಾನು ಆ ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಮಕ್ಕಳು ಕೂಡ ಸ್ನಾನ ಎಲ್ಲ ಆಯಿತು, ಅವರಿಗೆ ಇಡ್ಲಿ ಕೂಡ ಹಾಕ್ಕೊಟ್ರಾಯ್ತು ಅಂತ ಹಾಕ್ಕೊಡ್ತಾ ಇದ್ದೀನಿ. ಬರ್ರಿ ಬರ್ರಿ. ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಂಡಾದ್ಮೇಲೆ ಮನೆ ಕೆಲಸನ ನಾನು ಶುರು ಮಾಡಿದ್ದೆ. ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಮೇಲ್ಗಡೆ ಎಲ್ಲ ಹೊಲಸಿತ್ತು, ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಾತ್ರೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಜೋಡಿಸ್ಕೋಬೇಕಷ್ಟೇ. ಡಬ್ಬೆಗಳೆಲ್ಲ ಮೇಲೆ ಕೂಡ ಇನ್ನು ಈ ಸಾಮಾನು ಕೂಡ ಅದರ ಜಾಗಕ್ಕೆ ಇಟ್ಟು ಇನ್ನು ಹಬ್ಬಗಳು ಕೂಡ ಸ್ಟಾರ್ಟ್ ಆಯಿತು, ಹಾಗಾಗಿ ನಾನು ಸ್ವಲ್ಪ ಮನೆಯ ಕ್ಲೀನ್ ಮಾಡಿಕೊಂಡೆ. ಈ ಸ್ಪೂನರ್ಸ್ ಎಲ್ಲ ನಾನು ಒಂದು ಈ ಥರ ಗ್ಲಾಸ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಇದನ್ನು ಗ್ಲಾಸ್ ಯೂಸ್ ಮಾಡೋದಿಲ್ಲ, ಹಾಗಾಗಿ ಸ್ಪೂನ್ ಆದರೂ ಹಾಕಿಡೋಣ ಅಂತ ಈ ಥರ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಉಪ್ಪು ಮತ್ತು ಹುಣಸೆಹಣ್ಣು ಈ ಥರ ಭರಣಿ ಒಳಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಒಂದು ಭರಣಿ ಮತ್ತು ಹುಣಸೆಹಣ್ಣು ಒಂದು ಭರಣಿ ಹಾಕಿ ಎರಡು ಪಕ್ಕದಲ್ಲೇ ಇಟ್ಕೋಬೇಕಂತೆ, ಹಾಗಾಗಿ ಇದರಲ್ಲೇ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಈ ಥರ ಮಾಡ್ಬೋದು ಅಂತ. ನನಗೂ ಕೂಡ ರಿಸಲ್ಟ್ ಬಂದಿದೆ. ಇದು ಒಳ್ಳೆಯದಾಗುತ್ತೆ, ಹಂಗೇನಿಲ್ಲ. ಹಾಗಾಗಿ ಇದರಲ್ಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕಿ ಇಟ್ಕೊಂಡು ಇವಾಗ ಹುಣಸೆಹಣ್ಣು ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಇದ್ರ ಮೇಲೆ ಇವೆರಡು ಇಟ್ಕೊಂಡು ಬಿಡ್ತೀನಿ. ಆ ಕಡೆ ಸ್ಪೂನಿಂದು ಈ ಗ್ಲಾಸ್ನ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಹೊರಗಡೆ ಕೂಡ ಇತ್ತು, ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಕೂಡ ಮೇಲ್ಗಡೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬಗಳು ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಫುಲ್ ಕೆಲಸನೇ ಕ್ಲೀನ್ ಮಾಡೋದು ಮತ್ತು ಏನಾದರೂ ಅಡುಗೆ ಮಾಡೋದು, ಆ ರೀತಿ ಏನಾದರೂ ಮಾಡ್ತಾನೆ ಇರ್ತೀವಿ. ನಾನು ಕೂಡ ಹಾಗೇ ಎಲ್ಲ ಕ್ಲೀನ್ ಮಾಡೋದು, ಏನಾದರೂ ತಿನ್ನೋದಕ್ಕೆ ಆ ಥರ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಡಬ್ಬಿ ಕೂಡ ಇಟ್ಕೊಳ್ತಾ ಇದ್ದೀನಿ. ಒಂದೆರಡು ಡಬ್ಬಿ ಇದ್ದು, ಹೀಗಾಗಿ ಇದನ್ನು ಕೂಡ ಮೇಲೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೆಲಸ ಮಾಡೋಷ್ಟ್ರಿಗೆ ಟೈಮೇ ಆಗಿತ್ತು. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ನಮ್ಮದು ಚಿಕ್ಕದಾಗಿ, ಇಷ್ಟೇ ಇರೋದೆಲ್ಲ ಸಾಮಾನುಗಳು, ಜಾಸ್ತಿ ಏನಿಲ್ಲ. ಇಷ್ಟೇ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತಲೇ ಹೇಳ್ಬೋದು. ಸಾಕು, ಇಷ್ಟಿದ್ರೆ ಸಾಕಲ್ವಾ ಅಡುಗೆ ಮಾಡೋದಕ್ಕೆ ಅಂತ. ಇನ್ನು ಸ್ವಲ್ಪ ಮೀಶೋದಲ್ಲಿ ಒಂದು ಸ್ವಲ್ಪ ನಾನು ಒಂದು ಪ್ಯಾಂಟನ್ನು ತೊಗೊಂಡಿದ್ದೆ, ವೈಟ್ ಕಲರ್ ಇದು.
ಬಂದಿತ್ತು, ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತ ಹೇಳೋ ಹಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಈ ಕೆಳಗಡೆ ಈ ಥರ ಡಿಸೈನ್ ಇದೆ, ಒಂದು ಲೇಸ್ ಥರ ನಡಕ್ಕೆ ಲೇಸ್ ಇದೆ, ಮತ್ತು ಕೆಳಗಡೆ ಒಂದು ಸ್ವಲ್ಪ ವೈಟ್ ಕಲರ್ ಇದು ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇನ್ನೊಂದು ತೊಗೊಂಡೆ. ಇನ್ನು ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಡ್ರೆಸ್ ಬಂದು ಕಾಟನ್ ವೇಲ್, ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಡ್ರೆಸ್. ಮೀಶೋದಲ್ಲಿ ಚೆನ್ನಾಗಿ ಬರುತ್ತೆ ಡ್ರೆಸ್ ಎಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಐಟಮ್ಸ್. ಇನ್ನು ಟಾಪು ಇದು ನನಗೆ ಸ್ವಲ್ಪ ದೊಡ್ಡದಾಗುತ್ತೆ ಅನಿಸುತ್ತೆ, ಕೆಳಗಡೆ ಲಾಂಗ್ ಜಾಸ್ತಿ ಇದೆ, ಅಂದರೆ ನಡಕ ಇದು ಹೊಲಿಗೆ ಇದೆ. ನಾನು ಇದನ್ನು ಬಿಚ್ಚಿ ನಾನೇ ಸ್ಟಿಚ್ ಮಾಡ್ತೀನಿ ಅಲ್ವಾ, ಅದಕ್ಕೆ ಇದನ್ನು ನಡಕ ಒಂದು ಹೊಲಿಗೆ ಇದೆ, ಅದನ್ನು ಬಿಚ್ಚಿ ಸ್ವಲ್ಪ ಮ್ಯಾಕ್ ಮಾಡ್ಕೊಂಡ್ರೆ ಆಯಿತು ಅಂತ ಇಟ್ಕೊಂಡೆ. ನಾನೇನು ವಾಪಸ್ ಮಾಡಲಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ, ಕಾಟನ್ ಇದು. ಹಾಗಾಗಿ ಈ ಥರ ಇಲ್ಲಿ ನಡಕ ಒಂದು ಹೊಲಿಗೆ ಇದೆ, ಅದನ್ನು ಬಿಚ್ಚಿ ನಾವು ಮ್ಯಾಕ್ ಮಾಡಿಕೊಂಡ್ರು ಬರುತ್ತೆ. ನಾನು ಎಲ್ ಸೈಜ್ನ ಮಾಡಿದ್ದು, ಇಷ್ಟು ದೊಡ್ಡದು ಬಂದಿದೆ. ಇನ್ನು ಎಕ್ಸೆಲ್ ಮಾಡಿದ್ನಿ ಅಂದರೆ ಫುಲ್ ದೊಡ್ಡದು ಬರ್ತಾಯಿತ್ತು ಅನಿಸ್ತು. ಇನ್ನು ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಈ ಥರ ಬಾರ್ಡ್ರ್ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ ಡ್ರೆಸ್, ತುಂಬಾ ಚೆನ್ನಾಗಿತ್ತು. ಇನ್ನು ಇವನ್ನೆಲ್ಲ ಎತ್ತಿಟ್ಕೊಂಡು ಮುಗೀತು. ಇವಾಗ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಸ್ವಲ್ಪ ಸಾಯಂಕಾಲ ಏನಾದ್ರು ಮಾಡೋಣ ಅಂತ ನಮ್ಮ ಓನರು ಕರಿಬೇವು ಕೊಟ್ಟಿದ್ದರು, ಸ್ವಲ್ಪ ಅದನ್ನು ತೊಳೆದಿಟ್ಕೊಂಡಿದ್ದೆ. ಇವಾಗೆಲ್ಲ ಆರಿತ್ತು, ಹಂಗಾಗಿ ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಿನ್ನೋದಕ್ಕೆ ಅವಲಕ್ಕಿ ಮಾಡೋಣ ಅಂತ ಈ ಥರ ಅವಲಕ್ಕಿ ತೊಗೊಂಡು ಬಂದಿದ್ದರು, ನಾನೇ ಮಾಡಿರಲಿಲ್ಲ. ಇದು ಪೇಪರ್ ಅವಲಕ್ಕಿ ಅಲ್ಲ, ಒಂದು ಸ್ವಲ್ಪ ಬೇರೆ ಥರನೇ ಇದೆ, ಚೆನ್ನಾಗಿದೆ ಅವಲಕ್ಕಿ. ಇದನ್ನು ಅವಲಕ್ಕಿನ ಮಾಡ್ಕೊಳ್ಳೋಣ ಅಂತ, ಚುಮರಿ ಹೆಂಗೆ ಮಾಡ್ತೀವಲ್ಲ ಹಾಗೆ ಸೇಮ್ ಅದೇ ಥರನ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಟೋಸ್ಟ್ ಮಾಡೋದು ಏನು ಅಂತ ಕನ್ಫ್ಯೂಷನ್ ಇತ್ತು, ಆಮೇಲೆ ನೋಡಿದೆ, ತಿಂದು ನೋಡಿದರೆ ಗೊತ್ತಾಯಿತು ಇದು ಇಲ್ಲ ಪೇಪರ್ ಅವಲಕ್ಕಿನೂ ಅಲ್ಲ, ಆ ಥರ ಒಂಥರ ಅವಲಕ್ಕಿ ಚೆನ್ನಾಗಿದೆ ಅಂತಂದು ಇದನ್ನ ಮಾಡ್ಕೊಂಡ್ರಾಯ್ತು ಅಂತ ಬೆಳ್ಳುಳ್ಳಿನ ಸುಲ್ಕೊಳ್ತಾ ಇದ್ದೀನಿ. ಹಾಗೆ ಟಿ ವಿ ಕೂಡ ಹಚ್ಚಿದ್ವಿ ನಾವು, ಡಿಸ್ಕ್ ಇಲ್ಲ ನಮ್ಮದು, ಹಾಗೆ ನಮಗೆ ಇಷ್ಟ ಆದಾಗ ಒಂದು ಯಾವುದಾದ್ರೂ ಮೂವಿನ ಹಾಕ್ಕೊಂಡು ನೋಡ್ಕೊಳ್ತೀವಿ. ಇನ್ನು ಬೆಳ್ಳುಳ್ಳಿನ ನಾನು ಸೊಪ್ಪೆನ ಸುಲಿದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಹೊರಗಡೆ ಕುಂತು ಟಿ ವಿ ನೋಡ್ತಾ ಇನ್ನು ಸುಲಿದು ಇಟ್ಕೊಂಡ್ರಾಯ್ತು ಅಂತ ಸುಲಿದು ಇಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಸುಲ್ಕೊಂಡಾದಮೇಲೆ ಇವಾಗ ಕೊಬ್ಬರಿನ ಹೆಚ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿನ ಹೆಚ್ಕೊಳ್ತಾ ಇದ್ದೀನಿ. ತುಂಬಾ ಗಟ್ಟಿ ಇದನ್ನು ಕಟ್ ಮಾಡೋದು ಅಷ್ಟು ಸಲೀಸಲ್ಲ, ಯಾಕಂದರೆ ಒಣ ಕೊಬ್ಬರಿ ಎಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಕಟ್ ಮಾಡಿ ಇವಾಗ ಒಗ್ಗರಣೆ ಕೂಡ ಇಟ್ಕೊಳ್ಳೋದಕ್ಕೆ ನಾನು ಒಂದು ಬುಟ್ಟಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯಲಿ ಅಂತ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡ್ಬಿಡ್ತೀನಿ. ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಕೂಡ ಮಾಡಿ. ಇವಾಗ ಕೊಬ್ಬರಿ ಮತ್ತು ಶೇಂಗಾನ ಹಾಕಿ ನಾನು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀನಿ, ಸ್ವಲ್ಪ ಪುಟಾಣಿ ಕೂಡ, ಇದೆಲ್ಲ ಸ್ವಲ್ಪ ಇದಾಗಿಂದ ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಳ್ತೀನಿ. ಪುಟಾಣಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಕರಿಬೇವನ್ನ ಹಾಕ್ಕೊಳ್ತೀನಿ. ಕರಿಬೇವನ್ನ ಲಾಸ್ಟಿಗೆ ಹಾಕಿದರೆ ಓಕೆ, ಇಲ್ಲಾಂದರೆ ಚಟಪಟ ಅಂತ ಸಿಡ್ಬಿಡುತ್ತೆ ಎಲ್ಲ. ಇನ್ನು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ತಾನೆ ಸ್ವಲ್ಪ ಸಕ್ಕರೆ ಬೇಕಾಗಿತ್ತು ಇದಕ್ಕೆ ಅವಲಕ್ಕಿಗೆ ಹಾಕೋದಕ್ಕೆ. ಸಕ್ಕರೆ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರಾಯ್ತು ಅಂತ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ.
ಇದು ಅವಲಕ್ಕಿ ಸ್ವಲ್ಪ ಕೆಳಗಡೆ ಇದು ಇರುತ್ತಲ್ವ ನುಚ್ಚು ಥರ, ಅದೆಲ್ಲ ಹೋಗಲಿ ಅಂತ ಒಂದು ಸ್ವಲ್ಪ ಮರದಲ್ಲಿ ಹಾಕಿ ಅದನ್ನು ಕೇಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ, ಹಂಗಾಗಿ ಮತ್ತು ಸಾನ್ಗೆ ಒಳಗೆ ಹಾಕಿ ಸಾನಿಸ್ಕೊಂಡು ನಾನು ಹಾಕ್ಕೊಂಡೆ. ಇವಾಗ ಖಾರದ ಪುಡಿ, ಪುಟಾಣಿ ಹಿಟ್ಟು, ಉಪ್ಪು ಮತ್ತು ಸಕ್ಕರೆ ಪುಡಿ, ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಮಚಲ್ಲೇ ಕಲಸಿದ್ರೆ ಅಷ್ಟೊಂದು ಸರಿ ಆಗೋಲ್ಲ, ನಾನು ಕೈಯಲ್ಲೇ ಚೆನ್ನಾಗಿ ಕಲಸಿ ಇವಾಗ ಎಲ್ರಿಗೂ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಇವರಿಗೆಲ್ಲ ಹಾಕಿ ಕೊಟ್ಟು ನಾನು ಕೂಡ ತಿಂತಾಯಿದ್ದೀನಿ. ನಾನು ಕೂಡ ತಿಂದಾದಮೇಲೆ ಇದನ್ನೆಲ್ಲ ಎತ್ತಿಟ್ಕೋಬೇಕು. ಇನ್ನು ಸಾಯಂಕಾಲ ಈ ಥರ ಇರುತ್ತೆ ನಮ್ಮನೆ. ಇವಾಗ ನಾನು ಕೂಡ ತಿಂದಾಯಿತು. ಇವಾಗ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ. ಇದು ಉಳಿದಿದ್ದೆಲ್ಲ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಯಾವಾಗಾದರೂ ಬೇಕಾದಾಗ ತಿನ್ನೋಕ್ಕೆ ಬರುತ್ತೆ ಅಂತ. ಇನ್ನು ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಕ್ಕರೆ ಪುಡಿ ಕೂಡ ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಎತ್ತಿಟ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.